ಶ್ವೇತಾ ಮತ್ತು ಶೇಖರ್ ಇಬ್ಬರು ರೈತರ ನಮ್ಮ ಜೊತೆಗಿದ್ದಾರೆ. ಶೇಖರ್ ಅವರು ಲೇಔಟ್ ಆಗಬೇಕು ಅಂತಾರೆ, ಶ್ವೇತಾ ಅವರು ಲೇಔಟ್ ಆಗಬಾರ್ದು ಅಂತಾರೆ. ಶೇಖರ್ ಅವರೇ, ಫಲವತ್ತಾದ ಭೂಮಿ, ಒಳ್ಳೆ ತೋಟಗಳಿದಾವಲ್ಲಿ, ನೇರಳೆ ಹಿಪ್ಪು ನೇರಳೆ ಬೆಳೀತಾರೆ, ಲಕ್ಷಾಂತರ ಲೀಟರ್ ಹಾಲು ಬರ್ತದೆ, ಅಂಥದ್ರಲ್ಲಿ ಲೇಔಟ್ ಮಾಡೋದಕ್ಕೆ ಹೆಂಗೆ ನೀವು ಅದರ ಪರವಾಗಿ ಆದ್ರಿ? ಸರ್, ನಾವು ಇಲ್ಲಿ ಮಾಡ್ತಾ ಇರೋದು ಲೇಔಟ್ ಅಲ್ಲ, ಕೇವಲ ನಿವೇಶನಕ್ಕಾಗಿ ಮಾತ್ರ ಮಾಡ್ತಾ ಇಲ್ಲ. ಇದು ನಮ್ಮ ಭೂಮಿ, ನಮ್ಮ ಭವಿಷ್ಯದ ದೃಷ್ಟಿಯಿಂದ ನಾವು ಈ ಯೋಜನೆಯ ಪರವಾಗಿ ಭೂಮಿ ಕೊಡಲು ಸಿದ್ಧ ಇದ್ದೀವಿ. ಕಾರಣ ಮೊದಲನೇದಾಗಿ ಕೃಷಿ ಲಾಭದಾಯಕವಾಗಿಲ್ಲ. ಯಾರವರು ಹೇಳಿದವಾಗಿ ಅವರವರ ಅಭಿಪ್ರಾಯ ಮಂಡಿಸಬಹುದು. ನನ್ನ ಅಭಿಪ್ರಾಯದಲ್ಲಿ ನಾವು ವ್ಯವಸಾಯ ಮಾಡಿ ನಮಗೆ ತಿಳಿದಿರುವ ಹಾಗೆ ಕೃಷಿ ಲಾಭದಾಯಕವಾಗಿಲ್ಲ. ನಾವು ಬೆಳೆದ ಬೆಳೆಗೆ ಬೆಂಬಲ ಬೆಲೆ ಸಿಗ್ತಾ ಇಲ್ಲ. ನಂತರ ನಮ್ಮ ಸುತ್ತಮುತ್ತ ಪ್ರದೇಶ ಕಲುಷಿತವಾಗಿದೆ. ವೃಷ್ಪಾವತಿ ಕೆರೆಯಿಂದ ಕೊಳಚೆ ನೀರಾಗಿದೆ, ಮತ್ತೆ ವ್ಯವಸಾಯಕ್ಕೆ ಯೋಗ್ಯವಾಗಿಲ್ಲ. ಬೋರ್ ಹಾಕ್ಸ್ತೀವಿ, 1200 1300 ಅಡಿ ಬೋರ್ ಕೊರ್ಸಿದ್ರು ಕೂಡ ಅವು ಫೇಲ್ಯೂರ್ ಆಯ್ತವೆ. ಅಂತರ್ಜಲ ಕುಸಿತವಾಗಿದೆ. ಮತ್ತೆ ನಾವು ಏನು ನಮ್ಗೆ ಒಂದು ಕಷ್ಟ ಬರ್ತದೆ ಜೀವನ ರೂಪಿಸ್ಕೊಳಕ್ಕೆ, ಏನಾದ್ರೂ ಒಂದು ಜಮೀನ್ ಮಾರ್ಬೇಕಂತ ಹೋದ್ರೆ ದಳ್ಳಾಳಿಗಳು ಮಧ್ಯವರ್ತಿಗಳು ಸೇರ್ಕೊಂಡು 50 ರಿಂದ 60 ಲಕ್ಷ 40 ರಿಂದ 50 ಲಕ್ಷಕ್ಕೆ ಮಾರಾಟ ಮಾಡ್ತಾರೆ. ತದನಂತರ ಅವರೇನೆ ಇನ್ನೊಂದು ಯಾರು ರಿಯಲ್ ಎಸ್ಟೇಟ್ ಏಜೆಂಟ್ಗಳು ಮುಂದಿನ ಏನು ನಾವು ಮಾರಾಟ ಮಾಡಿದಂತ ಜಮೀನನ್ನ 1 ಕೋಟಿ 1.5 ಕೋಟಿಗೆ ಮಾರಾಟ ಮಾಡ್ಕೊತಿದ್ದಾರೆ. ನೀವು ಸಮಸ್ಯೆಗಳನ್ನು ಹೇಳಿದ್ರಲ್ಲ ಸರ್, ಈ ಸಮಸ್ಯೆ ಎಲ್ಲ ರೈತರಿಗೂ ಇದೆ. ಆದ್ರೂ ನಮ್ಮ ಜಮೀನನ್ನ ನೀವು ಇದನ್ನ ತಗೋಬೇಡಿ ಜಮೀನನ್ನ ಅಂತ ಯಾಕೆ ಪ್ರತಿಭಟನೆ ಮಾಡ್ತಿದ್ದಾರೆ ಮತ್ತೆ ರೈತರು? ನಾವೀಗ ನಾವು ಕೂಡ ನಮ್ಮ ಜಮೀನ್ ತಕೊಳ್ಳಿ ಅಂತ ನಾಳೆಯಿಂದ ನಾವು ಧರಣಿ ಮಾಡ್ತಾ ಇದೀವಿ ಸರ್ಕಾರದ ವಿರುದ್ಧವಾಗಿ. ನಮ್ ಜಮೀನು ಇದು 20 ವರ್ಷದಿಂದ ರೆಡ್ ಝೋನ್ ಅಲ್ಲಿ ಇದ್ರಿ, ನಮ್ಗೆ ವನವಾಸದಲ್ಲಿ ಇದ್ದಂಗ ಆಗ್ತಿದೆ. ನಾವ್ ಯಾಕೆಂದ್ರೆ ಇಲ್ಲಿ ಒಂದು ಯಾವುದೇ ರೀತಿಯ ಒಂದು ಪೆಟ್ರೋಲ್ ಬಂಕ್ ಮಾಡಕ್ ಆಯ್ತಿಲ್ಲ, ಒಂದು ಸ್ಕೂಲ್ ಕಟ್ಸಕ್ ಹೈಟೆಕ್ ಸ್ಕೂಲ್ ಕಟ್ಸಕ್ ಆಯ್ತಿಲ್ಲ, ಯಾವುದೇ ನಾವು ಅಭಿವೃದ್ಧಿ ದೃಷ್ಟಿಯಿಂದ ಸರ್, ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕನಕಪುರಕ್ಕೆ ಹೋಗಿ ಯಾರು ಜಮೀನು ಮಾರಬೇಡಿ, ಮುಂದೆ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಮಾರುವಂತಹ ಕಾಲ ಬರುತ್ತೆ ಅಂತ ಹೇಳ್ತಾರೆ. ನಿಮ್ಮ ಜಮೀನನ್ನು ಎಕರೆಗಟ್ಟಲೆ ತಗೋತೀವಿ ಅಂತಾರೆ. ಇದು ಹೆಂಗಿದು ಲೆಕ್ಕಾಚಾರ? ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ದಯವಿಟ್ಟು ಈ ಪ್ರಶ್ನೆಗೆ ಉತ್ತರ ಏನ್ ಗೊತ್ತಾ? ಡಿ ಕೆ ಶಿವಕುಮಾರ್ ಸಾಹೇಬ್ರವರು ಬಿಡದಿಯಲ್ಲೂ ಕೂಡ ನಿಮ್ಮ ಭೂಮಿಗೆ ಚಿನ್ನದ ಬೆಲೆ ಬರ್ತದೆ ಅಂತ ಹೇಳಿದ್ದು ಇದೇ ಕಾರಣಕ್ಕಾಗಿ. ಏಕೆಂದ್ರೆ ನೀವು ದಲ್ಲಾಳಿಗಳಿಗೆ 30 ರಿಂದ 40 ಲಕ್ಷಕ್ಕೆ ಜಮೀನನ್ನು ಕಳೆದುಕೊಳ್ಳಬೇಡಿ. ಆಕ್ಚುಯಲ್ ರೇಟ್ ಏನಿದೆ ನಿಮ್ಮ ಊರಲ್ಲಿ ಜಮೀನಿಗೆ? ಆಕ್ಚುಯಲ್ ರೇಟ್ ಏನಿದೆ, ನಿಜವಾದ ರೇಟ್ ಏನಿದೆ ಹೇಳಿ? ನಮ್ಮೂರಲ್ಲಿ ಸರ್ ನಾನೇ 6 ಎಕರೆ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಸೇರಿ ನಾನು ಮಾರ್ಬೇಡ್ರಿ, ಮುಂದೆ ಸರ್ಕಾರ ವಶಪಡಿಸ್ಕೊಳ್ತದೆ, ಅಕ್ವೈರ್ ಆಯ್ತದೆ ಅಂದ್ರೂ ಕೂಡ 60 ಲಕ್ಷಕ್ಕೆ ಮಾರಾಟ ಮಾಡಿದ್ದೀವಿ. ಯಾವಾಗ? ಈ ಭೂಸ್ವಾಧೀನ ಪ್ರಕ್ರಿಯೆಗೆ ಮುಂಚೆ 5-6 ತಿಂಗಳ ಮುಂಚೆ 60 ಲಕ್ಷ ಒಂದು ಎಕರೆಗೆ. ನಾಗರಾಜ್ ಯಾರು 3 ಜನರನ್ನು ಕೇಳಿಲ್ಲ, 3 ಜನರನ್ನು ಕೇಳಿಲ್ಲ. ದಾಖಲೆ ತೋರಿಸ್ತೀನಿ ಬನ್ನಿ, ಸಮೇತ ತೋರಿಸ್ತೀನಿ. ಆಮೇಲೆ ಏನು ಈಗ ನಮ್ಗೆ ಶೇಖರ್ ಅವರೇ, ನಿಮ್ಮ ಲೆಕ್ಕಾಚಾರದ ಪ್ರಕಾರ ಎಷ್ಟು % ರೈತರು ಈ ಯೋಜನೆಯ ವಿರುದ್ಧ ಇದ್ದಾರೆ? ಸರ್, ನಾನೀಗ ಒಂದು ಗ್ರಾಮದ ಉದಾಹರಣೆ ಕೊಡ್ತೀನಿ. ಅಂಚಿಪುರ ಕಾಲೋನಿ ಗ್ರಾಮ ಅಂತ ನಿಮ್ಗೂ ಗೊತ್ತು. ಮೊನ್ನೆ ನಿಖಿಲ್ ಕುಮಾರಸ್ವಾಮಿ ಅವರು ಪಾದಯಾತ್ರೆ ಸಂದರ್ಭದಲ್ಲಿ ನಾವು ನಮ್ಮ ಭೂಮಿ ನಮ್ಮ ಹಕ್ಕು ನಮ್ಮ ಭವಿಷ್ಯದ ದೃಷ್ಟಿಯಿಂದ ದಲಿತರ ನಡೆ ಅಭಿವೃದ್ಧಿಯ ಕಡೆಗೆ ಅಂತ ನಾವು ಬ್ಯಾನರ್ ಹಾಕಿದ್ದು. ಮಾನ್ಯ ಮಾಜಿ ಶಾಸಕರಾದ ಎ ಮಂಜು ಅವರು ಮತ್ತೆ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರೆ ಇಲ್ಲಿ ಯಾರು ಇಲ್ಲ, ಆ ರೀತಿ ಯಾರು ಇಲ್ಲ. ನಮ್ಮದು ಒಟ್ಟು ನಮ್ಮ ಭೂಮಿ ಇರೋದು 202 ಎಕರೆ. ಏನು ನಮ್ಮ ಅಂಚಿಪುರ ಕಾಲೋನಿ ಗ್ರಾಮದಲ್ಲಿ ಒಂದೇ ಒಂದು ಗ್ರಾಮಕ್ಕೆ ಅದು ಉದಾಹರಣೆ. ಯಾಕಂದ್ರೆ ಕುಮಾರಸ್ವಾಮಿ ಅವರು ಕೂಡ ಯಾರೋ 4 ಜನ ನಿಲ್ಸ್ಕೊಂಡು ತೊಟ್ಟಿಲಿ ಅಂಚಿಪುರ ತೊಟ್ಟಿಲಿ ಮಾತಾಡ್ಸವ್ರೆ. ಅವರು ಏನು ಅವ್ರು ಯಾವ ಆಂಗಲ್ ಅಲ್ಲಿ ಮಾತಾಡೋರು ನಮ್ ಗ್ರಾಮದ ಬಗ್ಗೆ. 202 ಎಕರೆನಾ ನಿಮ್ಮ 202 ಎಕರೆನಾ ನಿಮ್ಮ ಗ್ರಾಮದ್ದು? ಎಷ್ಟು ಜನ ರೈತರಿಗೆ ಸೇರಿದ ಭೂಮಿ ಅದು? ನಂಬರ್ ಆಫ್ ಫಾರ್ಮರ್ಸ್ 120 ರಿಂದ 130 ಮನೆಗಳ ಕುಟುಂಬಗಳಿದ್ವೆ. 130 ಕುಟುಂಬಗಳಿಗೆ ಸೇರಿದ 202 ಎಕರೆ ಜಮೀನು. ಎಷ್ಟು ಕುಟುಂಬದವರು ಇದ್ರ ಪರವಾಗಿದ್ದಾರೆ, ಎಷ್ಟು ಕುಟುಂಬದವರು ಇದ್ರ ವಿರುದ್ಧ ಇದ್ದಾರೆ? 174 ಎಕರೆ ನಾವು ಭೂಮಿಯನ್ನು ಕೊಡಲು ಸಿದ್ಧ ಇದ್ದೀವಿ ಸರ್. 174 ಎಕರೆ. ಓಕೆ. ಕೇವಲ 28 ಎಕರೆ ಮಾತ್ರ ಇದರ ವಿರೋಧವಾಗಿದ್ದಾರೆ. ಈ ಅಂಕಿಅಂಶದ ಪ್ರಕಾರ ಹೊರಗಡೆ ನಾವು ಮಾರಾಟ ಮಾಡಿರೋದು 60 ರಿಂದ 70 ಎಕರೆ ಇದೆ. ಆಂಧ್ರ ರೆಡ್ಡಿಗಳು ಬಂದು ತಗೊಂಡಿದ್ದಾರೆ. ಅವ್ರು ಕೇವಲ 5 ರಿಂದ 6 ಲಕ್ಷ ತಗೊಂಡಿದ್ದಾರೆ. ಇದೇ ಕುಮಾರಸ್ವಾಮಿ ಅವರು 2006ನಲ್ಲಿ ಯೋಜನೆ ತಂದಾಗ 2007-8ರಲ್ಲಿ ಅವರ ಅತ್ತೆಯವರ ಹೆಸರಿಗೆ ಜಮೀನು ಖರೀದಿ ಮಾಡಿದ್ದಾರೆ. ದಲಿತರ ಜಮೀನು 5 ಎಕರೆ, ಸರ್ವೆ ನಂಬರ್ 247. ಅದನ್ನು ಖರೀದಿನೇ ಮಾಡಿಲ್ಲ, ಸುಳ್ಳು ಕಾನೂನಿನ ಉಲ್ಲಂಘನೆ ಆಗಿದ್ರೆ ಕೋರ್ಟ್ ಇದೆ ಸರ್. ಎಸ್, 1 ನಿಮಿಷ ದಯವಿಟ್ಟು ಸೈಲೆನ್ಸ್.
ದಯವಿಟ್ಟು ಎಸ್ ಶೇಖರ್ ಅವರು ಬರ್ತೀನಿ. ಶ್ವೇತಾ ಅವರೇ ಸರ್ ಒಂದೇ ನಿಮಿಷ ಬರ್ತೀನಿ. ಹೊಸೂರು ಸರ್ವೆ ನಂಬರ್ ಅಲ್ಲಿ 5 ಎಕರೆ 14 ಗುಂಟೆ ಜಮೀನನ್ನು ದಲಿತರ ಭೂಮಿಯನ್ನು ಕೇವಲ 5 ರಿಂದ 6 ಲಕ್ಷಕ್ಕೆ ಕೊಂಡ್ಕೊಂಡಿದ್ದಾರೆ. ಯಾವುದು ನಾವು 2006 ಇದ್ರ ಪ್ರಕಾರ 2006 ಬಿಟ್ಟು ನೋಡಿ ಸರ್, ನಾವು ಎಷ್ಟು ಸುಳ್ಳು ಹೇಳ್ತಾರೆ. 86% ನಾವು ಶೇಖರ್ ಅವರೇ ಹೇಳಿ ಸರ್. ಶೇಖರ್ ಬರ್ತೀನಿ ರೀ ಒಂದೇ ನಿಮಿಷ. ಆ ಯಾವ ಜಮೀನನ್ನು ಖರೀದಿ ಮಾಡಿದ್ದಾರೆ ಅಂತ ತಾವು ಹೇಳ್ತಾ ಇದ್ರಲ್ಲ ಕುಮಾರಸ್ವಾಮಿ ಅವರು, ಯಾರ ಹೆಸರಿಗೆ ತಗೊಂಡಿದ್ದಾರೆ ಹೊಸೂರು ಸರ್ವೆ ನಂಬರ್ 247 ಯಾರ ಹೆಸರಿಗೆ ತಗೊಂಡಿದ್ದಾರೆ? ಅನಿತಾ ಕುಮಾರಸ್ವಾಮಿ ಅವರ ತಾಯಿ ಹೆಸರಿಗೆ. ಓಕೆ ಸರಿ ಬಂದೆ ರೀ. ಅವ್ರು ಎಸ್ ಒಂದೇ ಒಂದು ನಿಮಿಷ ರೀ, ತಂದೆ. ಬಂದೆ ಶ್ವೇತಾ ಅವರೇ, ಅವ್ರ ಊರಿನ ಎಕ್ಸಾಂಪಲ್ ಇದೆಯಲ್ಲ, ಅದು ಅವ್ರ ಊರಿಂದ ಮಾತ್ರನಾ? 220 ಎಕರೆ ಪೈಕಿ 170-80 ಎಕರೆ ರೈತರು ಕೊಡೋದಕ್ಕೆ ತಯಾರಾಗಿರುವಂಥದ್ದು ಅವ್ರ ಊರಿಂದ ಮಾತ್ರನಾ, ಅಥವಾ ಇನ್ ಜನರಲ್ ಹಾಗೆ ಇದೆಯಾ ವಾತಾವರಣ? ಸರ್ ಅಲ್ಲಿ ಏನು ಅವ್ರು ಹೇಳಿರೋ ಥರ ವಾತಾವರಣ ಇಲ್ಲ. ಮೊದ್ಲಿಗೆ ನಾನು ನಿಮ್ಮ ಚಾನಲ್ನವ್ರಿಗೆ ಹೇಳ್ತೀನಿ, ನಮಗೆ ಧನ್ಯವಾದ ಸರ್. ಏನಂದರೆ ನಾವು ಸಮುದ್ರದಲ್ಲಿರೋ ಮಳೆ ಹನಿ ಥರ ಆಗ್ಬಿಟ್ಟಿದ್ದೀವಿ. ಸರ್ಕಾರ ಅನ್ನೋ ಸಮುದ್ರದಲ್ಲಿ ಮಳೆ ಹನಿ ಆಗ್ಬಿಟ್ಟಿದ್ದೀವಿ. ನಮಗೆಲ್ಲೂ ಅವಕಾಶ ಇಲ್ಲ, ನಮಗೆ ಮಾತಾಡೋಕ್ಕೆ ಚರ್ಚೆಗೆ ಅವಕಾಶ ಇಲ್ಲ. ಎಲ್ಲೋ ಒಂದು ಕಡೆ ನಿಮ್ಮಂಥವ್ರು ನಮಗೆ ಒಂದು ದಾರಿದೀಪ ಆಗಿದ್ದೀರಿ, ನಿಮಗೆ ತುಂಬ ಥ್ಯಾಂಕ್ಸ್ ಸರ್. ನಾನು ಅವ್ರು ಹೇಳಿದ್ರಲ್ಲ ಎಲ್ಲ ಒಪ್ಕೊಂಡಿದ್ದಾರೆ, ಇಷ್ಟು ಎಕರೆ ಡೇಟಾ ನಾನು ರೈತ ಮಹಿಳೆಯಾಗಿ ನಾನು ಕೊಡೋಕ್ಕಾಗಲ್ಲ, ಅದು ಸರ್ಕಾರದ ಹತ್ರ ಇರುತ್ತೆ. ಇದನ್ನೇನು ಮಾಡ್ಬೇಕು ನೀವು ಅಂದರೆ, ಪ್ರತಿಯೊಂದು ಹಳ್ಳಿಗೂ ಪ್ರತಿಯೊಂದು ಮನೆಗೂ ಭೂಮಿ ಇರೋ ರೈತರ ಹತ್ರ ಬನ್ನಿ, ಪ್ರತಿಯೊಬ್ಬ ರೈತರನ್ನ ಕೇಳಿ ವೋಟಿಂಗ್ ಮಾಡಿಸ್ಕೊಳ್ಳಿ. ಭೂಮಿ ಇಲ್ಲದೆ ಇದ್ದವ್ರನ್ನ ಮಾಡಬೇಡಿ, ಭೂಮಿ ಇರೋರ್ನ ವೋಟಿಂಗ್ ಮಾಡಿಸ್ಕೊಳ್ಳಿ. ಒಂದು ಹಳ್ಳಿಗೆ 500 ಮನೆ ಇದ್ರೆ 500ರಲ್ಲಿ 400 ಮನೆ ಜನ ಒಪ್ಕೊಂಡ್ರೆ ನೀವು ದಯವಿಟ್ಟು ಅಕ್ವೈರ್ ನಾಳೆಯಿಂದಾನೇ ಸ್ಟಾರ್ಟ್ ಮಾಡಿ. ನಾನು ಬಾಯಿ ಮಾತಲ್ಲಿ 100 ಜನ 500ರಲ್ಲಿ 400 ಅಂದ್ರೆ 80% ಜನ ಎಲ್ಲಿ ಒಪ್ಕೊಳ್ತಾರಲ್ಲ, ಅಲ್ಲಿ 20% ಜನರಿಗೆ ನೀವು ಒತ್ತಾಯಪೂರ್ವಕವಾಗಿ ತಗೊಂಡ್ರು ಅಡ್ಡಿ ಇಲ್ಲ. ಮತ್ತೆ ಇದು 100ಕ್ಕೆ 80% ಅದೆಲ್ಲ ನೀವು ಸುಳ್ಳುಗಳು ಹೇಳ್ಬೇಡಿ. ಹೌದು, ಒಬ್ಬ ರೈತನ ಹತ್ರ 100 ಎಕರೆ ಇರುತ್ತೆ, ನನ್ನ ಹತ್ರ 1 ಎಕರೆ ಇದೆ, ಇನ್ನ ಉಳ್ದವ್ರ ಹತ್ರ 20 ಕುಂಟೆ ಇದೆ, 10 ಕುಂಟೆ ಇದೆ, ಅವ್ರ ರೈತರಲ್ವಾ? ಯಾರೋ 10 ಎಕರೆ 20 ಎಕರೆ ಅವ್ರು ನೀವು ಲೆಕ್ಕ ಇಟ್ಕೊಂಡು 100ರಲ್ಲಿ 100 ಎಕರೆ ಆಗಿದೆ. ಮತ್ತು ಅವರು ಹೇಳ್ತಿದ್ದಾರೆ ನಾವು ದಲಿತರು ಅಂತ. ದಲಿತರಿಗೆ PTCL ಆಕ್ಟ್ ಏನು ಮಾಡಿರೋದು, ಅವ್ರಿಗೆ ಸಾಮಾಜಿಕ ಭದ್ರತೆ ಕೊಡಲಿ ಅಂತ ಅವ್ರಿಗೆ ಭೂಮಿ ಕೊಟ್ಟಿರೋದು, ಎಲ್ಲ ಮಾರ್ಕೊಂಡು ಬಿಡಿ ಅಂತ ಅಲ್ಲ. ಜೊತೆಗೆ ಎಲ್ಲ ದಲಿತರು ಇಲ್ಲಿ ಮಾರಕ್ಕೆ ನಿಂತಿಲ್ಲ, ನಮ್ಮ ಜೊತೆ ದಲಿತರು ಇದ್ದಾರೆ. ಅವರು ನಮ್ಮನ್ನ ರೈತರು ಥರ ನಾವಿರೋದು, ನಾವು ಅವರು ಅಣ್ಣ ತಮ್ಮಂದಿರೇ, ನಮಗೆ ನಾವು ಜಾತಿ ಭೇದ ಇಲ್ಲ, ನಾವು ಒಟ್ಟಾರೆ ರೈತರು ಅಷ್ಟೇ. ಅದನ್ನ ಬಿಟ್ಟರೆ ಇವ್ರು ಹೇಳೋದು ದಲಿತರೆಲ್ಲ ಇದ್ದಾರೆ ಅನ್ನೋದು ಸುಳ್ಳು. ಮತ್ತು ಅವ್ರು ಯಾರೋ ಒಪ್ಪಿಗೆ ಇರ್ಬೋದು ಸರ್, ಇಲ್ಲ ಅಂತ ನಾನು ಹೇಳೋಕ್ಕಾಗಲ್ಲ, ಪರ ವಿರೋಧ ಇದೆ. ಆದರೆ ನಾನು ಹೇಳ್ತಿರೋದು, ನಾನು ಇಲ್ಲಿ ಬಂದಿರೋದು 2000 ರೈತ ಕುಟುಂಬದ 5000 ಜನರ ಪ್ರತಿನಿಧಿಯಾಗಿ ಬಂದಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ನಾನು ಕೇಳ್ತಾ ಇರೋದು, ಇದು ನಿಮಗೆ ಹಣಕಾಸಿನ ದೃಷ್ಟಿಯಿಂದ ಲಾಸ್ ವ್ಯವಹಾರ ಇದು ಅನ್ನಿಸ್ತಾ ಇದೆಯಾ, ಅಥವಾ ಆ ಜಮೀನಿನ ಬಗ್ಗೆ ನಿಮಗೆ ಭಾವನಾತ್ಮಕ ಸಂಬಂಧ ಇರುವ ಕಾರಣಕ್ಕೆ ಹಿಂಗೆ ಮಾತಾಡ್ತಿದ್ದೀರಾ? ಲೆಟ್ ಅಸ್ ಬಿ ಪ್ರಾಕ್ಟಿಕಲ್. ನೀವು ಪೊಲಿಟಿಕ್ಸ್ ಎಲ್ಲ ಬಿಟ್ಟು ಸರ್, ನನಗೆ ಒಂದೇ, ನೀವು 2 ಕೋಟಿಯಿಂದ 2.5 ಕೋಟಿ ಅಂತೀರಿ, ಅಷ್ಟು ಕಡಿಮೆ ಬೆಲೆ ಸಾಧ್ಯ ಇಲ್ಲ, ಇದು ಹಣಕಾಸಿನಲ್ಲಿ ನಮಗೆ ಲಾಸ್ ಆಗುತ್ತೆ, ಅದು ನಿಮ್ಮ ವಾದವ? ಇಲ್ಲ ನಾವು ಆ ಜಮೀನು ಬಿಟ್ಟರೆ ಇನ್ನೆಲ್ಲ ಹೋಗೋಣ, ನಮ್ಗೆ ಬೇರೆ ಏನು ಗೊತ್ತಿಲ್ಲ ಮಾಡೋದಕ್ಕೆ, ನಾವು ಅಲ್ಲೇ ಇರೋರು, ಈ ವಾದವ? ಸರ್, ಇದು ನಮ್ಗೆ ಹೇಳ್ತಾ ಇರೋದು, ನಮ್ಮ ಅಸ್ತಿತ್ವಕ್ಕೆ ನಾವು ಹೋರಾಟ ಮಾಡ್ತಿರೋದು. ಯಾವುದೇ ರೀತಿ ಹಣಕಾಸು ಇದಕ್ಕಲ್ಲ. ಕೃಷಿ ನಮ್ಮ ಜೀವನ, ಮತ್ತೆ ನಮ್ಮ ದೇಶ ಕೃಷಿ ಪ್ರಧಾನ ದೇಶ, ಅದರಿಂದ ನಾವೆಲ್ಲ ರೈತರು ಅಲ್ವಾ? ನಾವು ರೈತರಾಗೆ ಉಳಿಬೇಕು, ನಮ್ಮ ಅಸ್ತಿತ್ವ ರೈತರು, ನಮ್ಮ ಆಧಾರ ರೈತರೇ. ನಾವು ಈ ಕೃಷಿ ಬಿಟ್ಟಾದ್ಮೇಲೆ ನಾವು ಮತ್ತಿನ್ನೇನು ನಾವೇನು ಹೇಳಕ್ಕೆ ಆಗಲ್ಲ ಸರ್, ಹೌದಲ್ವಾ? ಅದಕ್ಕೋಸ್ಕರ ಪರಿಹಾರ 4 ಕೋಟಿ ಮಾಡಿದ್ರು ನೀವು ಇದೇ ಸ್ಟ್ಯಾಂಡ್ ಸರ್. 4 ಕೋಟಿ ಅಲ್ಲ, 400 ಕೋಟಿ ಮಾಡಿದ್ರು ನಾವು ಕೃಷಿ ಬಿಟ್ಟು ಬೇರೆ ದಾರಿ ಇಲ್ಲ, ನಾವು ಜಮೀನ್ ಕೊಡಲ್ಲ, ಇಷ್ಟೇ ಸರ್ ನಮ್ಮ ವಾದ. ಜೊತೆಗೆ ಕೆಲವ್ರು ಹೇಳ್ತಾರೆ ದುಡ್ಡು ಹೆಚ್ಚಾಗಿ ಕೊಡ್ಲಿ, ಅದೆಲ್ಲ ಸುಳ್ಳು. ಅದು ನಾನು ಹೇಳೋದು, ನನ್ಗೆ ಅದ್ರ ಅವಶ್ಯಕತೆ ಇಲ್ಲ, ಆದ್ರೂ ಹೇಳ್ತೀನಿ, ನಮ್ಗೆ ಬಿಡ್ದಿ ಸುತ್ತಮುತ್ತ 1 ಸ್ಕ್ವೇರ್ ಫೀಟ್ಗೆ 3 ರಿಂದ 4 ಸಾವಿರ ಇದೆ. ನನ್ನ ಜಾಗಕ್ಕೆ ಹೋಲ್ಸ್ಕೋಬೇಕು, 3000 ಸ್ಕ್ವೇರ್ ಫೀಟ್ ಕೊಟ್ಟರು. ಇವತ್ತು ಇವ್ರು ಕೊಡ್ತಿರೋ ದುಡ್ಡೇನು ದೊಡ್ಡದಲ್ಲ. ಅವ್ರು ಹೇಳ್ತಿದ್ದಾರೆ ತುಂಬಾ ಜಾಸ್ತಿ ಕೊಡ್ತಿದ್ದೀವಿ ಅಂತ, ಅದ್ರ ಅವಶ್ಯಕತೆ ನನಗಿಲ್ಲ, ಆದ್ರೆ ಸರ್. ಮತ್ತೆ ನಾನು ಮಾತಾಡುವಾಗ ದಯವಿಟ್ಟು ಯಾರು ಮಧ್ಯ ಮಾತಾಡಬೇಡಿ. ನಿಮ್ದು ಅವಕಾಶ ಇದ್ದಾಗ ನೀವು ಮಾತಾಡಿ, ನನ್ನ ಮಾತಾಡುವಾಗ ಯಾರು ದಯವಿಟ್ಟು ಹಸ್ತಕ್ಷೇಪ ಮಾಡಬೇಡಿ, ಇದು ಮನವಿ ನಂದು. ಮತ್ತೆ ಇಲ್ಲಿ 3500 ಸ್ಕ್ವೇರ್ ಫೀಟ್ ಲೆಕ್ಕ ಹಾಕೊಂಡ್ರು 5 ಕೋಟಿ ಸರ್ಕಾರಕ್ಕೆ ಲಾಭ ಇದೆ. ಯಾಕಂದ್ರೆ ಅಭಿವೃದ್ಧಿಗೆ 40% ಭೂಮಿ ಹೋಗುತ್ತೆ ಅನ್ಕೊಳ್ಳಿ. ಇನ್ನ 2400 ಸ್ಕ್ವೇರ್ ಫೀಟ್ ಉಳಿಯೋದ್ರಿಂದ 1 ಸ್ಕ್ವೇರ್ ಫೀಟ್ಗೆ 3500 ರೂಪಾಯಿ ದುಡ್ಡು ಬರೋದ್ರಿಂದ 8.4 ಕೋಟಿ ದುಡ್ಡಾಗುತ್ತೆ 1 ಎಕರೆ ಭೂಮಿಗೆ, ಸರಿನಾ? ಅದರಲ್ಲಿ ಒಂದು ಎಲ್ಲಾ ಖರ್ಚು ವೆಚ್ಚ ಕಳೆದು 5 ಕೋಟಿ ಲಾಭ ಆಗುತ್ತೆ. ಅಂದ್ರೆ ಅವ್ರು ಹೇಳ್ತಿದ್ದಲ್ಲ ಜಾಸ್ತಿ ದುಡ್ಡು ಕೊಡ್ತಿದೀವಿ ಒಳ್ಳೇದು ಅಂತ, ಅದೆಲ್ಲ ನಮ್ಗೆ ಗೊತ್ತಿರುವಂಗೆ 1 ಎಕರೆ ಜಮೀನಿನಲ್ಲಿ ಸೈಟ್ಗಳು ಇಷ್ಟು ಬರ್ತವೆ ಅನ್ನೋದು ಮಾತ್ರ, ಸ್ಕ್ವೇರ್ ಫೀಟ್ ಎಷ್ಟಾಗುತ್ತೆ ಅನ್ನೋದು ಮಾತ್ರ ಲೆಕ್ಕ ಆಗ್ತಾ ಇದೆ. ಅದರಲ್ಲಿ ರೋಡ್ಗಳು, ಚರಂಡಿಗಳು ಎಲ್ಲ ಬರ್ತವೆ. ಎಲ್ಲ ಕಳ್ದಿ ಸರ್ಕಾರಕ್ಕೆ ಯಾವುದೇ ರೀತಿ ಲಾಭನೇ ಇರೋದು. ಅವ್ರು
ಹೇಳೋದು ಜಾಸ್ತಿ ಕೊಟ್ಬಿಟ್ಟಿದೀವಿ ಅಂತ. ಯಾವುದೇ ಕಾರಣಕ್ಕೂ ಅವ್ರು ಜಾಸ್ತಿ ಕೊಡ್ತಿಲ್ಲ. ಪರ ಇದೀವಿ ಕೊಡ್ತೀವಿ ಅಂತಾರಲ್ಲ, ಅವರು ಆದಷ್ಟು ಪಾಪ ಇನ್ನ ಸ್ವಲ್ಪ ದುಡ್ಡು ಕೇಳಿ ಅಂತ ಅವ್ರ ಪರವಾಗೂ ನಾನು ಹೇಳ್ತಾ ಇದ್ದೀನಿ. ನಾವ್ ಹೇಳ್ತಾ ಇದ್ದೀವಿ 100 ಕೋಟಿ ಕೊಟ್ರು ಯಾವುದೇ ಕಾರಣಕ್ಕೂ ನಾವು ನಮ್ಮ ಕೃಷಿ ಭೂಮಿನ ಕೊಡಕ್ ಇಷ್ಟ ಇಲ್ಲ. ಯಾಕೆ ಅಂದ್ರೆ ನಾವು ಪ್ರತಿ ತಿಂಗಳಿಗೂ 6.5 ಲಕ್ಷ ಲೀಟರ್ ಹಾಲು ಹಾಕ್ತಾ ಇದ್ದೀವಿ, ಸರಿನಾ? ಮತ್ತೆ 32 ಕೋಟಿ ವಾರ್ಷಿಕವಾಗಿ ರೇಷ್ಮೆ ವಹಿವಾಟು ಮಾಡ್ತಾ ಇದ್ದೀವಿ. 70 ಕೋಟಿ ತೆಂಗಿನ ವಹಿವಾಟು ಇದೆ, ಮತ್ತೆ 60 ಕೋಟಿ ಬೇಬಿಕಾರ್ನ್ ವಹಿವಾಟಿದೆ. ಅಂಕಿ ಸಂಖ್ಯೆಗಳನ್ನು ಶ್ವೇತಾ ನಾನು ನೋಡಿದ್ದೀನಿ. ಇಷ್ಟೆಲ್ಲ ಇದ್ದು ಇದರಿಂದ ನಮಗೆ ಬೇರೆ ಡೆವಲಪ್ಮೆಂಟ್ ಅವಶ್ಯಕತೆ ಇಲ್ಲ ಸರ್. ನಾನು ಒಂದು ರೈತ ಕುಟುಂಬದಿಂದನೇ ಬಂದಿದ್ದೀನಿ. ನಂದಂದರೆ ಪಿತ್ರಾರ್ಜಿತವಾದಂಥ ಒಂದಷ್ಟು ಜಮೀನಿದೆ. ಆ ಜಮೀನಿನ ಜೊತೆಗೆ ನಮಗೊಂದು ಭಾವನಾತ್ಮಕ ಸಂಬಂಧ ಇದೆ. ಯಾರು ಬಂದು ಯಾವುದೋ ಯೋಜನೆಗೆ ಅಕ್ವೈರ್ ಮಾಡ್ಕೋತೀವಿ ಅಂದರೆ ನಾವು ಹರ್ಟ್ ಆಗ್ತೀವಿ, ಬೇಜಾರಾಗ್ತೀವಿ, ವಿರೋಧ ಮಾಡ್ತೀವಿ, ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಆದರೆ ನಮ್ಮ ಸಮಾಜದಲ್ಲಿ ಒಂದಿದೆಯಲ್ಲ, ಬಹುಜನ ಹಿತಾಯ ಬಹುಜನ ಸುಖಾಯ ಅಂತಾರೆ. ನಮ್ಮ ಬೀದಿಯ ಒಳ್ಳೆಯದಕ್ಕಾಗಿ ನನ್ನ ಮನೆಯ ಸಮಸ್ಯೆ ಓಕೆ ಅಲ್ವಾ, ನಮ್ಮ ಊರಿಗೆ ಒಳ್ಳೇದಾಗುತ್ತೆ ಅಂದರೆ ನಮ್ಮ ಬೀದಿಗೆ ಸ್ವಲ್ಪ ಸಮಸ್ಯೆ ಆದರೂ ಓಕೆ, ನಮ್ಮ ತಾಲೂಕಿಗೆ ಒಳ್ಳೇದಾಗುತ್ತೆ, ನಮ್ಮ ಹಳ್ಳಿಗೊಂದು ಸ್ವಲ್ಪ ಸಮಸ್ಯೆ ಆದರೂ ಓಕೆ. ಅದು ಬಹುಜನ ಸುಖಾಯ ಬಹುಜನ ಹಿತಾಯ ಅಂತ. ಹೌದು, ರೈತರಿಗೆ ಸಮಸ್ಯೆ ಡೆಫಿನೆಟ್ಲಿ ಆಗುತ್ತೆ. ನೋಡಿ, ಚೀನಾದಂಥ ದೇಶ ನಮಗಿಂತ 30 ವರ್ಷ ಮುಂದಿದ್ದಾರೆ, 40 ವರ್ಷ ಮುಂದಿದ್ದಾರೆ ಅಂತ ನಾವು ಯಾಕೆ ಮಾತಾಡ್ತೀವಿ? ಯಾಕಂದ್ರೆ ಅಲ್ಲಿ ಈ ಥರದ ಸಮಸ್ಯೆಗಳೇ ಬರೋದಿಲ್ಲ. ಅಲ್ಲಿ ಸರ್ಕಾರ ಒಂದು ಆದೇಶ ಹೊರಡಿಸಿದ್ರೆ ಯಾರೂ ಏನು ಮಾತಾಡೋಂಗಿಲ್ಲ, ಬರೋದನ್ನು ಬಿಟ್ಕೊಂಡು ಹೋಗ್ಬೇಕಪ್ಪ. ಒಂದು ನಿಮಿಷ ದಯವಿಟ್ಟು ಅಂದ್ರೆ ಪ್ರತಿಯೊಂದು ನೀವು ಹೇಳಿದ್ರಲ್ಲ 80% ರೈತರು ಒಪ್ಕೊಂಡ್ರ, ಹಂಗಿದ್ರೆ ಈ ದೇಶದಲ್ಲಿ ಯಾವ ಯೋಜನೆನೂ ಮಾಡೋದಕ್ಕೆ ಆಗ್ತಾನೆ ಇರಲಿಲ್ಲ ಅಲ್ವಾ? ಹೈವೇ ಮಾಡೋಕ್ಕಾಗಲ್ಲ, ಟ್ರೈನ್ ಮಾಡೋಕ್ಕಾಗಲ್ಲ, ಏರ್ಪೋರ್ಟ್ ಮಾಡೋದಕ್ಕಾಗೋದಿಲ್ಲ, ಏನು ಮಾಡೋದಕ್ಕೆ ಆಗೋದಿಲ್ಲ. ಈ ಯೋಜನೆ ಮಾಡಿ ನಾನ್ ಮಾಡಬೇಡಿ ಅಂತ ಹೇಳಿಲ್ಲ, ಅದಕ್ಕೆ ಬಿಡ್ದಿನೇ ಬೇಕಾ? ಸಮಗ್ರ ಕರ್ನಾಟಕದಲ್ಲಿ ಬೇರೆ ಕಡೆ ಮಾಡಿ ಸರ್, ಅದನ್ನ ಬಿಟ್ಟು ಬಿಡ್ದಿಲೇ ಇದೇ ಜಾಗದಲ್ಲೇ ಮಾಡ್ಬೇಕಾ? 26 ಹಳ್ಳಿನೂ ನಾಶ ಮಾಡಿ ಅಭಿವೃದ್ಧಿ ಮಾಡ್ಲೇಬೇಕಾ? ಹೌದಲ್ವಾ? ನಮಗೂ ಆರಂಭದಲ್ಲೇ ಕೇಳಿದೆ, ಆ ಪ್ರಶ್ನೆ ಆರಂಭದಲ್ಲೇ ಕೇಳಿದೆ. ಎಲ್ಲರೂ ನೌಕರಿ ಹುಡ್ಕೊಂಡು ಬೆಂಗಳೂರಿಗೆ ಯಾಕೆ ಬರಬೇಕು? ಭೂಮಿಲೇ ಮಾಡ್ಬೇಕಾ? ಮಾಡಿ, ಬೇರೆ ಕಡೆ ಮಾಡಿ. ಉತ್ತರ ಕರ್ನಾಟಕದವ್ರು ಕರೀತಿದ್ದಾರೆ, ಅಲ್ಲೋಗಿ ಮಾಡಿ ಸರ್. ಈ ಬೆಂಗಳೂರೇ ಬೆಳೆಸ್ಬೇಕಾ? ಬೆಂಗಳೂರು 2 ಮಾಡಿ, ಬೇರೆ ಕಡೆ ಎಲ್ಲಾದ್ರೂ ಒಂದು 50-60 ಕಿಲೋಮೀಟರ್ ದೂರದಲ್ಲಿ ಮಾಡಿ. ಅದಕ್ಕೋಸ್ಕರ 2000 ರೈತ ಕುಟುಂಬನ ಯಾಕೆ ಸರ್ವನಾಶ ಮಾಡ್ತಿದ್ದೀರಾ? ಮತ್ತೆ ನಿಮ್ಗೆಲ್ಲ ಭಾವನಾತ್ಮಕ ಸಂಬಂಧ ಇದೆ, ನಮ್ಗಿಲ್ವಾ? ನಮ್ಮ ಹಿರಿಯರು ಬಿಟ್ಟಿರೋ ಆಸ್ತಿ ಇಲ್ವಾ? ಈಗ ಡಿ ಕೆ ಶಿವಕುಮಾರ್ ಮೊನ್ನೆ ಇದು ಮುಖ್ಯಮಂತ್ರಿ ಆದ್ರು, ಅವ್ರು ಮಾಡಿದ ಮೊದಲನೇ ಕೆಲಸ ಏನು ಸರ್? ಅವ್ರ ಊರಿಗೆ ಹೋದ್ರು ಕನಕಪುರ ಅಂತ. ಅವ್ರನ್ನ ಇಡೀ ದೇಶ ವಿಶ್ವದಲ್ಲಿ ಏನಂತಾರೆ? ಕನಕಪುರದ ಬಂಡೆ ಅಂತಾರೆ. ಮತ್ತು ನಾವೆಲ್ಲ ಯಾರು ಸರ್? ನಾವು ರೈತರು, ನಾವು ಹಳ್ಳಿ ಉಳಿಬಾರ್ದ ಸರ್? ನಾವು ನಾಶ ಆಗ್ಬಿಡ್ಬೇಕಾ? ರಾಜಕಾರಣಿಗಳು, ಸೆಲೆಬ್ರಿಟಿಗಳಿಗೆ ಮಾತ್ರ ಅವ್ರ ಊರು, ಅವ್ರ ಅಸ್ತಿತ್ವ, ಬಾಂಧವ್ಯ, ಮತ್ತೆ ಹಿರಿಯರ ಏನೋ ಇದಕ್ಕೆ ಹೋಗಿ ಪೂಜೆ ಎಲ್ಲ ಸಮಾಧಿಗಳಿಗೆ ಮಾಡ್ತೀರಾ. ಮತ್ತು ನಾವೇನು ಮಾಡೋದು? ನಮ್ಗೆ ಯಾವುದು ಭಾವನೆಗಳಿರ್ಬಾರ್ದ? ನಮಗೆ ಅಲ್ಲಿ ಪ್ರೀತಿ ಇರಬಾರ್ದ? ಈ ಅಟ್ಯಾಚ್ಮೆಂಟು ಅಭಿವೃದ್ಧಿಯ ಮಧ್ಯದ ಒಂದು ಥಿನ್ ಲೈನ್ ಇದೆ. ಆ ಥಿನ್ ಲೈನ್ ಡಿಫೈನ್ ಮಾಡ್ಕೋಬೇಕಾಗಿದೆ ಅಷ್ಟೇ. ಅದೊಂದು ಥಿನ್ ಲೈನ್ ಇದೆ. ಎಸ್, ಒಂದೇ ಒಂದು ನಿಮಿಷ. ಶೇಖರ್ ಅವರೇ, 80% ರೈತರು ಯಾವುದಾದ್ರೂ ಹಳ್ಳಿಯಲ್ಲಿ ಒಪ್ಕೊಂಡ್ರೆ ಇನ್ನು 20% ರೈತರದ್ದು ಒತ್ತಾಯಪೂರ್ವಕವಾಗಿ ತಗೊಳ್ಳಿ, ಅಡ್ಡಿ ಇಲ್ಲ ಅಂತಾರೆ ಅವರು. ಆಯ್ತು ಸರ್. ಈಗ ನಾನು ನಮ್ಮ ಗ್ರಾಮದ ಕೇವಲ ಉದಾಹರಣೆ ಕೊಟ್ಟೆ. ನಾವು ಎಷ್ಟೇ ಹೇಳಿದ್ರು 80% ಹೇಳಿದೀವಿ, 80% ಹೇಳಿದೀವಿ ಅಂದ್ರೆ ಇವ್ರು ಯಾರು ಕೇಳ್ತಿಲ್ಲ. ನಾನು ಇವ್ರಿಗೆ 2 ಮನವಿ ಮಾಡ್ತೀನಿ ಸರ್, ಮಾಧ್ಯಮದ ಮುಖಾಂತರ 2 ಮನವಿ. ನಾವ್ ಯಾರು ಎಷ್ಟು ಜನ 10% ಇದ್ದೀವಿ ಅನ್ಕೊಳ್ಳಿ, ನಾವ್ ಎಷ್ಟು ಜನ ಕೊಡ್ತೀವ ಅಷ್ಟು ಜಮೀನ್ ತಗೊಬಿಡ್ಲಿ, ಅದೇ ಪರ್ಸೆಂಟೇಜ್ ಅವ್ರಿಗೆ ಗೊತ್ತಾಗ್ಲಿ. 2ನೇ ಮನವಿ ಇವ್ರಿಗೆ ಏನಂದ್ರೆ, ನಾವೀಗ 6-1 ಮಾಡಿಸ್ತಾ ಇದೀವಿ. ನೆಕ್ಸ್ಟ್ ವೀಕ್ ಅಲ್ಲಿ ನಾವು ಸರ್ಕಾರನ ನಾವು ಆಗ್ರಹ ಮಾಡ್ತಾ ಇದೀವಿ, ನಮ್ಗೆ ಜಲ್ದಿ ಇದ್ರನ್ನ 6-1 ಮಾಡಿ ನಮ್ಗೆ ಫೈನಲ್ ನೋಟಿಫಿಕೇಶನ್ ಮಾಡಿ ಹಣ ಬಿಡುಗಡೆ ಮಾಡಿ ಅಂತ. ನಾವ್ ಅದನ್ನ ಮಾಡಿಸಿ, ನಾವು 1 ತಿಂಗಳು ಕಾಲಾವಕಾಶ ಕೊಡಿ. ಇವ್ರು 1 ತಿಂಗಳಲ್ಲಿ ಎಷ್ಟು ಪರ್ಸೆಂಟೇಜ್ ಜನ ಬಂದು ರೈತರು ನಿವೇಶನ ತಗೋತಾರೋ, ಇವ್ರಿಗೆ ಅಂಕಿಅಂಶ ಗೊತ್ತಾಯ್ತದೆ. ಅಂದ್ರೆ ನೀವ್ ಹೇಳೋದು ರೈತರಿಗೆ ದುಡ್ಡು ಬರೋದು ನೋಡಿದ್ರೆ ಉಳಿದ ರೈತರು ಬರ್ತಾರೆ ಅಂತ. ಹಂಗಲ್ಲ ಸರ್, ಹಂಗಲ್ಲ. ಇವ್ರು ನಾವ್ ಹೇಳ್ತೇವೆ ಪರ್ಸೆಂಟೇಜ್ ಇವ್ರಿಗೆ ಒಪ್ಕೊಳಕ್ ರೆಡಿ ಇಲ್ಲ. ಇವ್ರಿಗೆ ಗೊತ್ತಾಗ್ಬೇಕಲ್ವಾ? ಇಲ್ಲಾಂದ್ರೆ ನಾವ್ ಎಷ್ಟು ಜಮೀನ್ ಕೊಡ್ತಾ ಇದೀವ, ನಾವು ರೆಡಿ ಇದ್ದೀವಿ, ಇವ್ರ ಜಮೀನ್ ತಕೊಳ್ಳಿ. ಅಂದ್ರೆ ನೀವು ನಿಮಗೆ ಚೆಕ್ ಬಂದಿದ್ ನೋಡಿದ್ರೆ ಉಳಿದ ರೈತರು ಬರ್ತಾರೆ, ಮುಂದೆ ಬರ್ತಾರೆ ಅಂತೀರಾ? ಆ ತರ ಇಲ್ಲ ಸರ್, ನಾವ್ ಹೇಳ್ತಿರೋದು ಇವ್ರಿಗೆ ನಮ್ಮ ಪರ್ಸೆಂಟೇಜ್ ಮೇಲೆ ಇವ್ರಿಗೆ ನಂಬಿಕೆ ಇಲ್ಲ. 80% ಈಗ ನಮ್ ಗ್ರಾಮತ್ ನಾನು ಹೇಳ್ದೆ, ಅವ್ರು ಇಲ್ಲ ಅಂತ ವಾದ ಮಾಡಿದ್ರು, ಅವ್ರು ಸುಮ್ನೆ ಹೇಳ್ತಾ ಇದಾರೆ ಅಂತ. ಈಗ ನಮ್ ಗ್ರಾಮದ ಉದಾಹರಣೆಗೆ ನಮ್ದೇ ತಗೊಳ್ಳಿ, ಪ್ರಾಯೋಗಿಕವಾಗಿ ನಮ್ದೇ ಗ್ರಾಮ ತಗೊಳ್ಳಿ. 86% ನಾವು ರೀಚ್ ಮಾಡ್ಲಿಲ್ಲ ಅಂದ್ರೆ ನಾವು ಅಕ್ವೈರ್ ನಿಲ್ಲಿಸ್ಬಿಡ್ತೀವಿ. ಓಕೆ, ಎಸ್.
ಧೀರಜ್ ಅವರೇ, ಅಲ್ಲ, ಒಂದು ನಿಮಿಷ, statement ಇದೆ ಸರ್, 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 ನಿಮ್ಗೆ ಹೇಳ್ಬಿಡಿ. ಸರ್, ಒಂದು ನಿಮಿಷ. ಯಾವ್ದಾರ ಒಂದು ಶ್ವೇತಾ ಅವ್ರಿಗೆ ಕೇಳಿದ ಯಾವ್ದು ಪ್ರಶ್ನೆ, ಯಾವ್ದು ಒಂದು ನಿಮಿಷ, ಶೇಖರ್ ಅವರೇ, ಶ್ವೇತಾ ಅವ್ರಿಗೆ ಕೇಳಿದ ಪ್ರಶ್ನೆನೇ ನಿಮಗೂ ಕೇಳ್ತಾ ಇದ್ದೀನಿ ಸರ್. ಹೇಳಿ ಸರ್. ಪ್ರತಿಯೊಂದು ಕಡೆಯೂ ರೈತರನ್ನ ಅಥವಾ ಜಮೀನು ಮಾಲೀಕರನ್ನ ಕನ್ವಿನ್ಸ್ ಮಾಡಿಯೇ ಒಂದು ಯೋಜನೆಯನ್ನು ಮಾಡಬೇಕು ಅಂತ ಹೊರಟ್ರೆ ಯಾವ ಯೋಜನೆ ಸಾಧ್ಯ ಇಲ್ಲ, ಕಾರ್ಯಸಾಧು ಅಲ್ಲ ಅಂತ ಒಪ್ತೀನಿ ಸರ್. ಯಾವ ಏನು ಮಾಡೋದಕ್ಕೆ ಸರ್ ಈಗ ಒಂದು ಸಲ ನಾನು ಖಂಡಿತವಾಗಿ ನಾನು ಅದನ್ನು ಹೇಳ್ತಿದ್ದಿಲ್ಲ. ಇವತ್ತು ನನ್ನ ಕರ್ನಾಟಕ ರಾಜ್ಯದಲ್ಲಿ KIDದಲ್ಲಿ 1,55,000 ಎಕರೆಯನ್ನು point. ಅಕ್ವೈರ್ ಮಾಡಿದ್ದಾರೆ. Yes. ಅದರಲ್ಲಿ 40,000 ಎಕರೆ ಮಾತ್ರ ಯುಟಿಲೈಸ್ ಆಗಿರೋದು. ಇನ್ನು ಅನ್ಯುಟಿಲೈಸ್ ಲ್ಯಾಂಡ್ ಇದೆಯಲ್ಲ ನಿಮ್ಮ ಹತ್ರ, ಸರ್ಕಾರದಲ್ಲಿ ಇದೆಯಲ್ಲ ಸರ್. ಈಗ ನಿಮ್ಮ ಲೆಕ್ಕದಲ್ಲಿ 1,10,000 ಎಕರೆ ಇದೆ. ಎಕರೆ ಇದೆ ಸರ್ಕಾರದಲ್ಲಿ. ದಯವಿಟ್ಟು ಅಲ್ಲಿ ಮಾಡಿ, ನೀವು ನಿಮ್ಮ ಸಮಸ್ಯೆನೇ ಇಲ್ವಲ್ಲ. ಯಾಕೆ 8,000 ಎಕರೆಗೆ ಎಷ್ಟು ಗಂಟು ಬಿದ್ದಿದ್ದೀರಿ? ಅದಕ್ಕೆ ಸರ್ ನಾನು ಅದನ್ನೇ ಕೇಳ್ತಾ ಇರೋದು. ಸರ್ ಈಗ ಒಂದೇ ಒಂದು ಚಿತ್ರಣ ಕೊಡ್ತೀನಿ, ನನ್ನ ಸಹೋದರಿ ಅದನ್ನೇ ಹೇಳಿದ್ದು. ಅದಕ್ಕೆ ನಾನು ಹೇಳಿದ ಮುಂದಿನ ಅಧಿವೇಶನದಲ್ಲೂ ಒಂದು ಶ್ವೇತಪತ್ರ ರೈಟ್ಲಿ ಸೆಡ್ ಸರ್, ರೈಟ್ಲಿ ಸೆಡ್ ಸರ್. ಇದೇ ಒಂದು ಅಂಕಿಅಂಶ ನೋಡಿ ಸರ್. ಇವತ್ತು ಈ ಇರ್ತಕ್ಕಂಥ 9 ಪ್ರದೇಶಗಳಲ್ಲಿ ಇವತ್ತು ಎಷ್ಟೆಷ್ಟು ಎಕರೆ ಸರ್, 2 ಕುಂಟೆಯಿಂದ 5 ಕುಂಟೆ ಇರ್ತಕ್ಕಂಥದ್ದು 1,366 ಜನ ಇದ್ದಾರೆ. ಕೇವಲ 2 ಕುಂಟೆಯಿಂದ 5 ಕುಂಟೆ ಇಟ್ಕೊಂಡಿರ್ತಕ್ಕಂಥವ್ರದ್ದು 1,366 ಜನ ಇದ್ದಾರೆ. 5 ಕುಂಟೆಯಿಂದ 10 ಕುಂಟೆ ಸರ್, 5 ಕುಂಟೆಯಿಂದ 10 ಕುಂಟೆ ಇರ್ತಕ್ಕಂಥವ್ರು 1,652 ಜನ ಇದ್ದಾರೆ. ಅಲ್ಲಿಗೆ 10 ಕುಂಟೆಯಿಂದ 20 ಕುಂಟೆ ಇರ್ತಕ್ಕಂಥವ್ರು 2,216 ಜನ ಇದ್ದಾರೆ. 20 ಕುಂಟೆಯಿಂದ 40 ಕುಂಟೆ ಅಂದರೆ 1 ಎಕರೆ ಒಳಗಡೆ ಇರ್ತಕ್ಕಂಥವ್ರು 2,257 ಜನ ಇದ್ದಾರೆ. ಅಲ್ಲಿಗೆ 7,000 ಚಿಲ್ಲರೆ ಎಕರೆ ಜನಗಳು ಇದರಲ್ಲೇ ಬರ್ತಾರೆ. ಅಂದರೆ 1 ಎಕರೆನೂ ಇಲ್ಲ ಸರ್ ಅಲ್ಲಿ. ಅಂದರೆ ಏನು ಗೊತ್ತಾ ಸರ್, ನಮ್ಮಲ್ಲಿ ಒಂದು ಸಮುದಾಯ ಇದೆ ಸರ್, ನಮ್ಮಲ್ಲಿ ಬಡಜಿಗರು, ನಾವು ಎಲೆ ಬಡಜಿಗರು ಅಂತ ಕರಿತೀವಿ ಸರ್. ಅವ್ರು ಎಂಥ ಒಂದು ಕೌಶಲ್ಯ ಇದೆ ಅವರಲ್ಲಿ ಅಂತಂದರೆ, ಕೇವಲ ಅರ್ಧ ಎಕರೆ ಜಮೀನು ಸಿಕ್ಕರೆ ಸಾಕು, ಅಷ್ಟು ಸೊಗಸಾಗಿ ಮಡಿ ಅಂತ ನಾವು ಕರಿತೀವಿ. ಮಡಿ ತೋಟಗಾರಿಕೆ ಮಾಡ್ತಾರೆ ಸರ್ ಅವರು. ವೀಳ್ಯದಲ್ಲೇ ಬೆಳೀತಾರೆ, ಬಾಳೆ ಬೆಳೀತಾರೆ, ಅಡಿಕೆ ಬೆಳೀತಾರೆ ಸರ್, ಸಮೃದ್ಧಿಯಾಗಿ ಜೀವನ ಮಾಡ್ತಾರೆ ಅವರು. ಅಂತಹ ಸಮುದಾಯಗಳು ಇರುವಂಥದ್ದು ಸರ್. ನಿಮ್ಗೆ ಇನ್ನೊಂದು ಆಶ್ಚರ್ಯ, ಒಂದೇ ಒಂದು ಅಂಕಿಅಂಶ ಕೊಡ್ತೀನಿ. 5 ಎಕರೆಯಿಂದ 10 ಎಕರೆ ಮಾಡಿದ್ರೆ ಇವತ್ತು ಬೆಂಗಳೂರಿನಲ್ಲಿ ಡಾಲರ್ಸ್ ಕಾಲನಿ ಇರ್ತಿರ್ಲಿಲ್ಲ ಸರ್. ಡಾಲರ್ಸ್ ಕಾಲನಿ ತೋಟ ಆಗಿತ್ತದು. ಹೌದು ಸರ್, ಖಂಡಿತ ಸರ್. ವೈಟ್ ಫೀಲ್ಡ್ ಏನಾಗಿತ್ತು ಸರ್? ನಾನು ಅವಾಗ್ಲೂ ಹಿಂಗೆ ವಾದ ಮಾಡ್ತಾ ಕೂತ್ಕೊಂಡ್ಬಿಟ್ಟಿದ್ರೆ ಏನ್ ಮಾಡಕ್ಕಾಗ್ತಿತ್ತು ಸರ್? ನಾವು ಹೇಳೋದೇನು, ಇವತ್ತು ನಿಮಗೆ ಬೇಕಾಗಿರತಕ್ಕಂಥದ್ದು 7,000ದಿಂದ 9,000 ಎಕರೆ ಅಂತ ನೀವು ಹೊರಟಿದ್ರಿ. ಇವತ್ತು ನಿಮ್ಮ ಹತ್ರ ಸರ್ಕಾರದಲ್ಲಿ ಜಮೀನು ಇದೆಯಲ್ಲ, ಮಾಡಿ ಅದರಲ್ಲಿ ಸರ್. ಬೆಂಗಳೂರು ಜಿಲ್ಲೆಯಲ್ಲಿ ಸರ್, ರಾಮಸ್ವಾಮಿ ಕಮಿಟಿಯಲ್ಲಿ ಸರ್ಕಾರಿ ಜಮೀನು 35,000 ಎಕರೆ ಅಂತ ಐಡೆಂಟಿಫೈ ಮಾಡ್ಕೊಟ್ಟಿದೀವಲ್ಲ ಸರ್ಕಾರಕ್ಕೆ. 35,000 ಎಕರೆ ಇದೆಯಲ್ಲ ಸರ್ ಸರ್ಕಾರದಲ್ಲಿ. ನಾನು ಇನ್ನೊಂದು ಆಡ್ ಮಾಡ್ತೀನಿ ಸರ್, ಒಂದು ನಿಮಿಷ ದೇವರಾಜ್ ಸರ್. 23-24 ಅಲ್ಲಿ ಈ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಬೆಂಗಳೂರು ಸರೌಂಡಿಂಗ್ ಅಲ್ಲಿ KIDB ಅಕ್ವೈರ್ ಮಾಡ್ಕೊಂಡ್ರ ಲ್ಯಾಂಡ್ 23,405 ಎಕರೆ. 23-24 ನಲ್ಲಿ 23,405 ಎಕರೆ ಎಲ್ಲೋಯ್ತದು, ಏನಾಯ್ತು, ಕರೆಂಟ್ ಪೊಸಿಷನ್ ನೀವಲ್ಲಿ ಮಾಡಿ. ಅಲ್ಲಿ AICTನಾದ್ರೂ ಮಾಡಿ, ಯಾವ್ದೋ ಸಿಟಿನಾದ್ರೂ ಮಾಡಿ. ಯಾರು ಬೇಡ ಅಂತ ಇದ್ರೆ ಆಲ್ರೆಡಿ ಅಕ್ವೈರ್ ಮಾಡ್ಕೊಂಡಿದ್ದೀರಲ್ಲ ನೀವು, ಯಾಕೆ ಅಲ್ಲಿ ಮಾಡ್ತಾ ಇಲ್ಲ? ರಿಯಲ್ ಎಸ್ಟೇಟ್ ದಂಧೆ ಬಿಟ್ಟು ದುಡ್ಡು ಮಾಡೋರು ಯಾರು ಗೊತ್ತಾ? ಅಜಿತ್ ದುಡ್ಡು ಮಾಡೋರು ಯಾರು ಗೊತ್ತಾ? 2 ಕೋಟಿ 14 ಲಕ್ಷ ಕೊಡ್ತಾರಲ್ಲ. ಅಜಿತ್ ದುಡ್ಡು ಮಾಡೋರು ಯಾರು ಗೊತ್ತಾ? ಹೌದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.